ಕುರುಕ್ಷೇತ್ರ ಯುದ್ಧ ಬಹುತೇಕವಾಗಿ ಮುಗಿಯುವ ಹಂತಕ್ಕೆ ತಲುಪಿತ್ತು. ಒಂದು ರಾತ್ರಿ ಅಶ್ವತ್ಥಾಮ ಪಾಂಡವರ ಶಿಬಿರಕ್ಕೆ ಗುಪ್ತವಾಗಿ ಪ್ರವೇಶ ಮಾಡುತ್ತಾನೆ. ಅಲ್ಲಿ ನಿದ್ರೆ ಮಾಡುತ್ತಿದ್ದ ದ್ರೌಪದಿಯ 5 ಜನ ಪುತ್ರರನ್ನ ಪಾಂಡವರು ಅಂತ ಭಾವಿಸಿ ಹತ್ಯೆ ಮಾಡ್ತಾನೆ. ಬೆಳಿಗ್ಗೆ ಈ ಸುದ್ದಿಯನ್ನ ತಿಳಿದ ದ್ರೌಪದಿ ಮತ್ತು ಪಾಂಡವರು ದುಃಖದಲ್ಲಿ ಮುಳುಗ್ತಾರೆ. ಅರ್ಜುನ ಅಶ್ವತ್ಥಾಮನನ್ನ ಬಂಧಿಸಿ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ಕರೆತರುತ್ತಾನೆ. ಆದರೆ ಅಶ್ವತ್ಥಾಮನ ಕೋಪ ಇನ್ನೂ ಕಡಿಮೆಯಾಗಿರಲಿಲ್ಲ. ಅವನು ತನ್ನ ಬಳಿ ಇದ್ದ ಅತ್ಯಂತ ಭಯಾನಕ ಅಸ್ತ್ರವಾದಂತಹ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ. ಇದಕ್ಕೆ ಪ್ರತಿಯಾಗಿ ಅರ್ಜುನ ಸಹ ತನ್ನ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. 2 ಮಹಾ ಅಸ್ತ್ರಗಳು ಮುಖಾಮುಖಿಯಾಗಲು ಸಿದ್ಧವಾದಾಗ ಭೂಮಿ ನಾಶವಾಗುವಂತಹ ಭೀತಿ ಉಂಟಾಗುತ್ತೆ. ಆಗ ಮಹರ್ಷಿಯಾದ ವೇದವ್ಯಾಸರು ಮಧ್ಯ ಪ್ರವೇಶಿಸಿ ಇಬ್ಬರಿಗೂ ತಮ್ಮ ಅಸ್ತ್ರಗಳನ್ನು ಹಿಂದಕ್ಕೆ ಪಡೆಯಲು ಹೇಳುತ್ತಾರೆ. ಅರ್ಜುನನು ತನ್ನ ಅಸ್ತ್ರವನ್ನು ಹಿಂದಕ್ಕೆ ಪಡೆಯುತ್ತಾನೆ. ಆದರೆ ಅಶ್ವತ್ಥಾಮನಿಗೆ ತನ್ನ ಬ್ರಹ್ಮಾಸ್ತ್ರವನ್ನು ಹಿಂದಕ್ಕೆ ಪಡೆಯುವಂತಹ ಶಕ್ತಿ ಮತ್ತು ಜ್ಞಾನ ಎರಡೂ ಸಹ ಇರಲಿಲ್ಲ. ಆಗ ಆತ ಆ ಅಸ್ತ್ರವನ್ನು ಅಭಿಮನ್ಯುವಿನ ಪತ್ನಿಯಾದ ಉತ್ತರೆಯ ಗರ್ಭದಲ್ಲಿದ್ದ ಮಗುವಿನ ಮೇಲೆ ತಿರುಗಿಸುತ್ತಾನೆ. ಆ ಮಗು ಮುಂದೆ ಪಾಂಡವರ ವಂಶವನ್ನು ಮುಂದುವರಿಸಬೇಕಾಗಿದ್ದಂತಹ ಪರೀಕ್ಷಿತ ಬ್ರಹ್ಮಾಸ್ತ್ರದ ಪರಿಣಾಮದಿಂದ ಗರ್ಭದಲ್ಲಿದ್ದ ಮಗು ಸಾವನ್ನಪ್ಪತ್ತೆ. ಆದರೆ ಶ್ರೀಕೃಷ್ಣ ತನ್ನ ದೈವಿಕ ಶಕ್ತಿಯಿಂದ ಆ ಮಗುವಿಗೆ ಮತ್ತೆ ಜೀವವನ್ನು ನೀಡ್ತಾನೆ. ಅಶ್ವತ್ಥಾಮನ ಈ ಕ್ರೂರವಾದ ಕೃತ್ಯದಿಂದ ಶ್ರೀಕೃಷ್ಣ ಭಯಂಕರವಾಗಿ ಕೋಪಗೊಳ್ತಾನೆ. ಆಗ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಭಯಾನಕವಾದಂತಹ ಶಾಪವನ್ನು ನೀಡ್ತಾನೆ. ನೀನು 1000 ವರ್ಷಗಳ ಕಾಲ ಭೂಮಿಯ ಮೇಲೆ ಒಂಟಿಯಾಗಿ ಅಲೆದಾಡಬೇಕು. ನಿನ್ನ ದೇಹದಲ್ಲಿ ಗಾಯಗಳು ಎಂದಿಗೂ ಗುಣವಾಗುವುದಿಲ್ಲ. ಜನರು ನಿನ್ನನ್ನು ತಿರಸ್ಕಾರ ಮಾಡ್ತಾರೆ. ನಿನಗೆ ಶಾಂತಿ ಸಿಗೋದಿಲ್ಲ. ನಿನಗೆ ಮರಣವೂ ಸಹ ಬರೋದಿಲ್ಲ ಎಂದು ಶಾಪವನ್ನು ನೀಡ್ತಾನೆ.